ಎಸ್ ಜಾನಕಿ ನಿಧನರಾಗಿದ್ದಾರೆ. ಗಾನ ನಿಲ್ಲಿಸಿದ್ದಾರೆ ಗಾನ ಕೋಗಿಲೆ ಎಸ್ ಜಾನಕಿ. ಹೃದಯಾಘಾತದಿಂದ ಎಸ್ ಜಾನಕಿ ನಿಧನರಾಗಿರುವಂಥದ್ದು. ಮೊನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹರಿದಾಡ್ತಿತ್ತು. ಗಾಯಕಿ ಎಸ್ ಜಾನಕಿ ಎಲ್ಲಿ ಹೋಗಿದ್ದಾರೆ, ಏನು ಆಗಿದೆ ಅನ್ನುವಂಥ ವಿಚಾರ ಭಾರಿ ಚರ್ಚೆಯಲ್ಲಿ ಕೂಡ ಇತ್ತು. ಗಾನ ನಿಲ್ಲಿಸಿದ್ದಾರೆ ಗಾನ ಕೋಗಿಲೆ ಎಸ್ ಜಾನಕಿ. ಹೃದಯಾಘಾತದಿಂದ ಎಸ್ ಜಾನಕಿ ನಿಧನ ಹೊಂದಿರೋದು ನಿಜವಾಗ್ಲೂ ಆಘಾತಕಾರಿ ವಿಚಾರ. ಇದು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕನ್ನಡ ಚಿತ್ರರಂಗದ ಗಾನ ಕೋಗಿಲೆ ಅಂತಾನೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ರು. ಸಾಕಷ್ಟು ಹಾಡುಗಳನ್ನ ಹಾಡಿದ್ರು. ಆಲ್ಮೋಸ್ಟ್ ಎಸ್ ಜಾನಕಿ ಅವರು ಹಾಡಿದಂಥ ಎಲ್ಲ ಹಾಡುಗಳು ಕೂಡ ಹಿಟ್ ಆಗಿತ್ತು ಆ ಕಾಲದಲ್ಲೇ. ಈಗ ಗಾನ ಕೋಗಿಲೆ ಎಸ್ ಜಾನಕಿ ನಮ್ಮನ್ನೆಲ್ಲರನ್ನ ಅಗಲಿದ್ದಾರೆ. ಹೃದಯಾಘಾತದಿಂದ ಎಸ್ ಜಾನಕಿ ನಿಧನ ಹೊಂದಿದ್ದಾರೆ. ಚಿಕಿತ್ಸೆಗಾಗಿ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಅವರನ್ನ ಅಡ್ಮಿಟ್ ಮಾಡಲಾಗಿರುತ್ತೆ. ಹೃದಯಾಘಾತದಿಂದ ಎಸ್ ಜಾನಕಿ ಅವರು ಸಾವನ್ನಪ್ಪಿದ್ದಾರೆ. 88 ವರ್ಷದ ಗಾಯಕಿ ಇನ್ನಿಲ್ಲ. ಹೃದಯಾಘಾತದಿಂದ ಸಾವನ್ನಪ್ಪಿರೋದು ನಿಜವಾಗ್ಲೂ ಸಂಗೀತ ಲೋಕಕ್ಕೆ ಬರ ಸಿಡಿಲು ಅಪ್ಪಳಿಸಿದಂತಾಗಿದೆ. ಎಸ್ ಜಾನಕಿ ಅವರು ಸಾಕಷ್ಟು ಹಾಡುಗಳನ್ನ ಕನ್ನಡ ಸಿನಿಮಾ ರಂಗಕ್ಕೆ ಕೊಟ್ಟಂಥವರು. ಅವರು ಹಾಡಿದಂತಹ ಹಾಡುಗಳಿಂದಲೇ ಎಷ್ಟೋ ಸಿನಿಮಾಗಳು ಹಿಟ್ ಆಗಿತ್ತು. ಎಸ್ ಜಾನಕಿ ಅವರು ನಿಧನ ಹೊಂದಿದ್ದಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ತಮ್ಮ ಸುಮಧುರ ಕಂಠದಲ್ಲಿ ಹಾಡಿ ಸಾಕಷ್ಟು ಸಿನಿಮಾಗಳನ್ನ ಹಿಟ್ ಮಾಡುವಂತೆ ಇವರು ಮಾಡಿದ್ರು. ಹೃದಯಾಘಾತದಿಂದ ಅವರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ನಿಜವಾಗಲೂ ಕನ್ನಡ ಚಿತ್ರರಂಗಕ್ಕೂ ಕೂಡ ತುಂಬಲಾರದಂತಹ ನಷ್ಟ ಇದು. ಸಾವಿರದ 1938ರಲ್ಲಿ 23 ಏಪ್ರಿಲ್ 1938ರಲ್ಲಿ ಇವರ ಜನನ ಆಗುತ್ತೆ. 2026 88 ವರ್ಷ ತುಂಬಿರುತ್ತೆ ಅವರಿಗೆ. ಕೆಲ ದಿನಗಳ ಹಿಂದೆಯಷ್ಟೇ ಸಾಕಷ್ಟು ಜನ ಈ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ರು. ಎಸ್ ಜಾನಕಿ ಅವರು ಎಲ್ಲಿ ಹೋದ್ರು, ಏನು ಆದ್ರು, ಎಲ್ಲೂ ಕೂಡ ಕಾಣೋಕ್ಕೂ ಕೂಡ ಸಿಗ್ತಾ ಇಲ್ಲಲ್ವಾ ಅಂತ ಹೇಳ್ಕೊಂಡು ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಸೊ ಇಮಿಡಿಯೇಟ್ಲಿ ಅವರನ್ನ ಅಪೋಲೋ ಆಸ್ಪತ್ರೆಗೆ, ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಅಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಕನ್ನಡ ಚಿತ್ರರಂಗದ ಗಾನ ಕೋಗಿಲೆ ನಮ್ಮನ್ನೆಲ್ಲರನ್ನ ಅಗಲಿದ್ದಾರೆ. 1938ರಲ್ಲಿ 23 ಏಪ್ರಿಲ್ಗೆ ಅವರ ಜನನ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಆನಂದ್, ಎಷ್ಟು ಹೊತ್ತಿಗೆ ಆಗಿರುವಂಥದ್ದು ಹೃದಯಾಘಾತ? ಇವರಿಗೆ ಆಲ್ರೆಡಿ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಿದ್ರೆ ಇವರು ಹೇಗೆ ಅಂತ? ಜನಶ್ರೀ, ಏನು ಎಸ್ ಜಾನಕಿ ಅವರು ಕನ್ನಡ ಚಿತ್ರರಂಗದ ಗಾನ ಕೋಗಿಲೆ ಅಂತಲೇ ಪ್ರಸಿದ್ಧರಾದಂತವರು. ಸುಮಾರು 50,000ಕ್ಕೆ ಹೆಚ್ಚು ಗೀತೆಗಳನ್ನ ಹಾಡಿರುವಂತಹ ದಾಖಲೆಯನ್ನು ಕೂಡ ಹೊಂದಿರುವಂತದ್ದು. ಕಳೆದ 10 ವರ್ಷಗಳಿಂದಲೂ ಕೂಡ ಎಸ್ ಜಾನಕಿ ಅವರು ಮೈಸೂರಿನಲ್ಲೇ ವಾಸವಿದ್ರು. ಮೈಸೂರಿನಲ್ಲಿ ಅಂದ್ರೆ ಕಳೆದ 2 ವರ್ಷಗಳ ಹಿಂದೆ ಅವರ ಮಗ ಅಕಾಲಿಕ ನಿಧನ ಆಗ್ತಾರೆ. ಆ ಬಳಿಕ ಅವರು ಒಂದಷ್ಟು ಚಿಂತೆಗೂ ಕೂಡ ಜಾರಿ ಇರ್ತಾರೆ. ಅಲ್ಲದೆ ಯಾರನ್ನೂ ಸಹ ಹೆಚ್ಚು ಭೇಟಿ ಆಗ್ತಾ ಇರ್ಲಿಲ್ಲ. ಕುಟುಂಬಸ್ಥರನ್ನ ಹೊರತುಪಡಿಸಿ ಎಲ್ಲೂ ಸಹ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ನವೀನ್ ಎಂಬ ಕೇರ್ ಟೇಕರ್ನ ಇಟ್ಕೊಂಡಿರ್ತಾರೆ. ಅಲ್ಲದೆ ಮೈಸೂರಿನ ಹೊರವಲಯದಲ್ಲೂ ಕೂಡ ವಾಸವಿದೆ. ಈಗ ಕಳೆದ 1 ವಾರಗಳ ಹಿಂದಷ್ಟೇ ಮಂಗಳೂರಿಗೂ ಸಹ ಎಸ್ ಜಾನಕಿ ಅಮ್ಮ ಅವರು ಹೋಗಿ ಬಂದಿದ್ರು. ಈಗ ಮೊನ್ನೆ ಅಷ್ಟೇ ಮೈಸೂರಿಗೆ ಬಂದಿದ್ದಂಥದ್ದು. ಈಗ ಸಂಜೆ ಸುಮಾರು 6 ಗಂಟೆ ವೇಳೆಗೆ ಅವರಿಗೆ ಹೃದಯಾಘಾತ ಆಗಿ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ತೀವ್ರ ಹೃದಯಾಘಾತದ ಹಿನ್ನೆಲೆ ಈಗ ಸಾವನ್ನಪ್ಪಿದ್ದಾರೆ ಅಂತ ಇದೀಗ ಆಸ್ಪತ್ರೆಯಿಂದ ತಿಳಿದು ಬಂದಿರುವಂತದ್ದು. ಸದ್ಯ ಇದೀಗ ಎಸ್ ಜಾನಕಿ ಅವರ ಪಾರ್ಥಿವ ಶರೀರ ಆಸ್ಪತ್ರೆಯಲ್ಲೇ ಇದೆ. ಅವ್ರನ್ನ ಮುಂದಿನ ವಿಧಿವಿಧಾನಗಳನ್ನ ಯಾವ ರೀತಿಯಲ್ಲಿ ನಡೆಸಬೇಕು ಅಂತೇಳಿ ಹೈದರಾಬಾದ್ ಇಂದ ಅವರ ಏನು ಸಹೋದರಿಯರು ಬರಬೇಕು. ನಂತರವಷ್ಟೇ ಮುಂದಿನ ವಿಧಿವಿಧಾನಗಳು ಹೇಗೆ, ಎಲ್ಲಿ ಅಂತ್ಯಕ್ರಿಯೆ ಆಗುತ್ತೆ ಎಂಬೆಲ್ಲ ಮಾಹಿತಿಗಳು ಕೂಡ ಲಭ್ಯವಾಗಬೇಕಾಗಿದೆ ಧನುಷ್.
ಧನುಶ್ರೀ. ಆನಂದ್, ಈಗ ಇವರು ಆಸ್ಪತ್ರೆಗೆ ಎಷ್ಟೊತ್ತಿಗೆ ಅಡ್ಮಿಟ್ ಆಗಿದ್ರು, ಯಾವಾಗ ಅಡ್ಮಿಟ್ ಆಗಿದ್ರು, ಮತ್ತೆ ಇವರಿಗೆ ಏನಾದ್ರು ಈ ಹಿಂದೆ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಡ್ತಾ ಇತ್ತಾ ಹೇಗೆ ಅಂತ? ಧನುಶ್ರೀ, ಹೌದು. ಯಾಕಂತ ಹೇಳಿದ್ರೆ ಇವರು ಪದೇ ಪದೇ ಹೃದಯ ಸಂಬಂಧಿಸಿದ ಕಾಯಿಲೆಗೆ ಸಂಬಂಧಪಟ್ಟಂತೆ ಓರ್ವ ಡಾಕ್ಟರ್ ಅನ್ನ ಸಂಪರ್ಕ ಕಡಿತಗೊಂಡಿದೆ, ಗಮನಿಸ್ತಾ ಹೋಗ್ಬೋದು. ಅವರಿಗೆ ಆಲ್ರೆಡಿ ಹೃದಯ ಸಂಬಂಧಿ ಕಾಯಿಲೆ ಇತ್ತು, ಆದರೂ ಕೂಡ ರಾಜ್ಯದ ನಾನಾ ಜಿಲ್ಲೆಗಳಲ್ಲೂ ಕೂಡ ಸಂಚಾರವನ್ನ ಮಾಡ್ತಾ ಇದ್ರು. ಈಗ ಆಲ್ ಆಫ್ ಅ ಸಡನ್ ಅವರು ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ, ಹೃದಯ ನೋವು ಕಾಣಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಡಾಕ್ಟರ್ಗಳು ಕೂಡ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನ ಮಾಡಿತಾದ್ರೂ ಕೂಡ ಚಿಕಿತ್ಸೆ ಫಲಿಸದೆ ಹೃದಯಾಘಾತದಿಂದ ಎಸ್ ಜಾನಕಿ, ಗಾನ ಕೋಗಿಲೆಯಂತೆ ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಂತಹ ಗಾಯಕಿ